ಇದು ಅಂತಿಂತ ಹಂದಿ ಜ್ವರ ಅಲ್ಲ, ಇದು ಆಫ್ರಿಕನ್ ಹಂದಿ ಜ್ವರ ಅಂತೆ. ಕೊರೋನಾ ಆತಂಕದ ಮಧ್ಯೆ ಇದೀಗ ಆಫ್ರಿಕನ್ ಹಂದಿ ಜ್ವರದ ಭೀತಿ ಹೆಚ್ಚಾಗ್ತಾ ಇದೆ. ಹಂದಿ ಸಾಕಾಣಿಕೆದಾರರಿಗೆ ಭೀತಿ ಶುರುವಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಆತಂಕಗಳು. ಬಾಗಲಕೋಟೆ ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸ್ಕೊಂಡಿದೆ. ಗೊರಬಾಳ ಗ್ರಾಮದ ಹಂದಿಗಳ ಸಾಕಾಣಿಕಾ ಕೇಂದ್ರದಲ್ಲಿ ಮತ್ತೆ ಇದೀಗ ಹಂದಿ ಜ್ವರ ಕಾಣಿಸ್ಕೊಳ್ತಾ ಇದೆ. ಹಂದಿ ಜ್ವರ ಇರೋದು ಪತ್ತೆಯಾಗ್ತಾ ಇದೆ. ಕೇರಳ ಇಲ್ಲವೇ ಗೋವಾದಿಂದ ಆಫ್ರಿಕನ್ ಹಂದಿ ಜ್ವರ ಬಂದಿರುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಂದಿಗಳಿಗೆ ಸಾಂಕ್ರಾಮಿಕವಾಗಿ ಹರಡುವಂತಹ ಆಫ್ರಿಕನ್ ಹಂದಿ ಜ್ವರ ಕಾಣಿಸ್ಕೊಂಡ ಬೆನ್ನಲ್ಲೇ ಅಲರ್ಟ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಆಫ್ರಿಕನ್ ಹಂದಿ ಜ್ವರ ಕಾಣಿಸ್ಕೊಂಡಂತಹ ಬೆನ್ನಲ್ಲೇ ಇದೀಗ ಅಲರ್ಟ್ ಆಗಿರುವಂಥದ್ದು. ಹಂದಿ ಸಾಕಾಣಿಕೆ ಮಾಡುವಂಥವರಿಗೆ ಇದೀಗ ಭಯ ಮತ್ತು ಆತಂಕಗಳು ಕೂಡ ಶುರುವಾಗ್ತಾ ಇದೆ. ಎಲ್ಲಿಂದ ಬಂತು ಈ ಹಂದಿ ಜ್ವರ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕೇರಳ ಅಥವಾ ಗೋವಾದಿಂದ ಈ ಒಂದು ಆಫ್ರಿಕನ್ ಹಂದಿ ಜ್ವರ ಬಂದಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇರುವಂಥದ್ದು. ಹೇಗೆ ಬಂತು, ಎಲ್ಲಿಂದ ಬಂತು ಅನ್ನೋದಕ್ಕೂ ಪ್ರಶ್ನೆ ಆಗಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯಾದ್ಯಂತ 20,000ಕ್ಕೂ ಅಧಿಕ ಹಂದಿಗಳ ಸಾಕಾಣಿಕೆಯನ್ನು ಮಾಡಲಾಗ್ತಾ ಇದೆ. ಆಫ್ರಿಕನ್ ಜ್ವರ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಸುತ್ತಮುತ್ತ ನಿಷೇಧಿತ ಪ್ರದೇಶ ಅಂತ ಹೇಳಿ ಈಗಾಗಲೇ ಘೋಷಣೆ ಕೂಡ ಮಾಡಲಾಗಿದೆ. ಭೂಪಾಲ್ ಲ್ಯಾಬ್ನಿಂದ ಬಂದಂತಹ ವರದಿಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಇದೆ ಅನ್ನೋದು ದೃಢಪಟ್ಟಿದೆ. ಜಿಲ್ಲೆಯಲ್ಲಿ ಈಗಾಗಲೇ 3 ರ್ಯಾಪಿಡ್ ಟೀಮ್ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ. 3 ತಿಂಗಳವರೆಗೆ ಹಂದಿಗಳ ಆಮದು ಮತ್ತು ರಫ್ತನ್ನ ನಿಷೇಧ ಕೂಡ ಮಾಡಲಾಗ್ತಾ ಇದೆ. 0ಯಿಂದ 1 ಕಿಲೋಮೀಟರ್ವರೆಗೆ ರೋಗ ಪೀಡಿತ ವಲಯ ಅಂತ ಹೇಳಿ ಘೋಷಣೆಯನ್ನ ಕೂಡ ಮಾಡಲಾಗ್ತಾ ಇದೆ. 1ರಿಂದ 10 ಕಿಲೋಮೀಟರ್ವರೆಗೆ ಜಾಗೃತ ವಲಯ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗಿದೆ. ರೋಗ ಪೀಡಿತ ವಲಯದಿಂದ ಹಂದಿಗಳ ವಿಲೇವಾರಿಯನ್ನ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ 130 ಹಂದಿಗಳ ವಧೆಯನ್ನ ಕೂಡ ಮಾಡಲಾಗಿದೆ. ಜಿಲ್ಲೆಯ 20,000 ಹಂದಿಗಳಿಗೆ ಮುಂಜಾಗ್ರತಾ ವ್ಯಾಕ್ಸಿನ್ ಅನ್ನ ಕೂಡ ಈಗಾಗಲೇ ಕೊಡಲಾಗ್ತಾ ಇರುವಂಥದ್ದು. ಕೇರಳ ಮತ್ತೆ ಗೋವಾದಿಂದ ಈ ಒಂದು ಹಂದಿ ಜ್ವರ ಬಂದಿರುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಹಂದಿ ಸಾಕಾಣಿಕೆ ಮಾಡುವವರಲ್ಲಿ ಇದೀಗ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಲ್ಲಿ ಕಾಣಿಸಿಕೊಂಡ ಹಂದಿ ಜ್ವರವು ನಾವು ಸಂಶಯಪಡಿಸಿದಂತೆ ನೆರೆ ರಾಜ್ಯದ ಕೇರಳ ಇರ್ಬೋದು, ಗೋವಾ ಇರ್ಬೋದು, ನಮ್ಮ ಇವರು ವಾಹನ ಹಂದಿ ಮಾಲೀಕರು ತಮ್ಮ ಮಾರಾಟಕ್ಕೆ ಹೋಗಿರ್ಬೋದು ಅಥವಾ ಖರೀದಿಗೆ ಹೋಗಿ ಟೈಮ್ದಲ್ಲಿ ಈ ರೋಗ ಹರಡಿ ಬಂದ ಸಂಖ್ಯೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 20,000 ಹಂದಿಗಳು ಇದ್ದಾವೆ. ಹಾಗೂ ಸುಮಾರು 16ರಿಂದ 18 ಹಂದಿ ಸಾಕಾಣಿಕೆದಾರ ಫಾರ್ಮ್ಗಳಿದ್ದಾವೆ. ಆ ಹಂದಿ ಫಾರ್ಮ್ ಮಾಲಕರಿಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 19,000 ಈ ರೋಗದ ವಿರುದ್ಧ ಲಸಿಕೆ ಹಾಕಲಾಗಿದೆ. ಯಾರೂ ಈ ರೋಗದ ಬಗ್ಗೆ ಆತಂಕ ಪಡೋ ಅವಶ್ಯವಿಲ್ಲ. ಈ ರೋಗವು ಸಾಮಾನ್ಯವಾಗಿ ಹಂದಿಯಿಂದ ಮಾತ್ರ ಹರಡುತ್ತದೆ, ಮನುಷ್ಯರಿಗೆ ರೋಗದ ಹರಡುವ ಸಾಧ್ಯತೆ ಇಲ್ಲ. ಆದ್ದರಿಂದ ಜಾನು ಮಾಲೀಕರು ಈಗ ಇನ್ನು 3 ತಿಂಗಳ ಯಾರೂ ಹಂದಿ ಸಾಕಾಣಿಕೆಗೆ ಖರೀದಿ ಮತ್ತು ಮಾರಾಟ ಮಾಡುವುದು ನಿಷೇಧಿಸಿದೆ. ಮತ್ತು ತಾವು ಯಾರೂ ಅಗತ್ಯ ಆತಂಕ ಪಡುವ ಅವಶ್ಯವಿಲ್ಲ. ತಾವು ತಮ್ಮ ಹಂದಿಗೆ ಈ ರೋಗದ ವಿರುದ್ಧ ಲಸಿಕೆ ಹಾಕಿಸಿಕೊಂಡು ತಮ್ಮ ಹಂದಿಗಳನ್ನು ಕಾಪಾಡಿಕೊಳ್ಳುವಂಥ ಈ ಮೂಲಕ ನಮ್ಮ ಇಲಾಖೆ ಈ ಸದ್ಯಕ್ಕೆ ನಮ್ಮ ಹಂದಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡು ವ್ಯಾಕ್ಸಿನನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಜಿಲ್ಲೆಯ 20,000 ಹಂದಿಗಳಿಗೆ. ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿ, ಯಾರೂ ಕೂಡ ಭಯಪಡುವಂತಹ ಅಗತ್ಯತೆ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಶೋಕ್, ಫೋನು ಸಂಪರ್ಕದಲ್ಲಿದ್ದಾರೆ, ಬಾಗಲಕೋಟೆಯ ರಿಪೋರ್ಟರ್. ಇದೀಗ ಬಾಗಲಕೋಟೆಯಲ್ಲಿ ಹಂದಿ ಸಾಕಾಣಿಕೆಯ ಮೇಲೆ ಒಂದಷ್ಟು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಯಾಕಂತಂದರೆ ಹಂದಿ ಜ್ವರ ಹೆಚ್ಚಾಗ್ತಾ ಇದೆ. ಹಂದಿ ಜ್ವರದ ರೋಗ ಲಕ್ಷಣಗಳು ಯಾವ ರೀತಿಯಾಗಿ ಇರುತ್ತೆ ಮತ್ತು ಆರೋಗ್ಯ ಇಲಾಖೆ ಏನು ಹೇಳ್ತಾ ಇದೆ ಅಂತ ಹೇಳಿ. ಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಕೊರೋನಾದ ಎಫೆಕ್ಟ್ ಆರಂಭವಾದ ಬೆನ್ನಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಆಫ್ರಿಕನ್ ಹಂದಿ ಜ್ವರದ ಲಕ್ಷಣಗಳು ಕಾಣಿಸಿಕೊಂಡಿರುವಂತದ್ದು. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗೊರಬಾಳ ಗ್ರಾಮದಲ್ಲಿ ಹಂದಿ ಸಾಕಾಣಿಕೆ ಮಾಡ್ತಾರೆ. ಆ ಒಂದು ಹಂದಿ ಸಾಕಾಣಿಕೆ ಕೇಂದ್ರದಲ್ಲಿ ಹಂದಿಗಳಿಗೆ ಈ ಒಂದು ಆಫ್ರಿಕನ್ ಏನು ಜ್ವರ ಇದೆ, ಆ ಒಂದು ಜ್ವರ ಕಾಣಿಸಿಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪಶು ಇಲಾಖೆ ಏನಿದೆ ಅದನ್ನ ಪರಿಶೀಲನೆ ನಡೆಸಿ ಆ ಒಂದು ಹಂದಿಗಳಿಗೆ
ಈ ಗೋವಾ ಅಥವಾ ಮತ್ತೆ ಬೇರೆ ಕಡೆಯಿಂದ ಕೇರಳದಿಂದ ಬಂದಂತಹ ಒಂದು ಏನು ಹಂದಿಗಳ ಆಮದು ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಆಫ್ರಿಕನ್ ಜ್ವರ ಕಾಣಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ 20,000ಕ್ಕೂ ಅಧಿಕ ಹಂದಿ ಸಾಕಾಣಿಕೆಗಳನ್ನ ಮಾಡಲಾಗಿದೆ. ಅವೆಲ್ಲ ಹಂದಿಗಳಿಗೂ ಕೂಡ ಫ್ರೀ ವ್ಯಾಕ್ಸಿನ್ ಮಾಡಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪಶು ಇಲಾಖೆ ಏನಿದೆ ರಾಜ್ಯ ಸರ್ಕಾರದ ಆದೇಶ